ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಊರಿಂದ ಬಂದಿದ್ರಲ್ಲ, ಆವಾಗ ಒಬ್ಬಟ್ಟೂರನ್ನ ತೊಗೊಂಡು ಬಂದಿದ್ದರು. ಇನ್ನು ಅವ್ರು ಬರಬೇಕಾದ್ರೆ ಅರ್ಜೆಂಟಲ್ಲಿ ತಟ್ಟೋಕ್ಕಾಗಲಿಲ್ಲ, ನೀನೇ ತಟ್ಕೊಂಬಿಡು ಅಂತ ಅಂದರು. ಯಾಕೆಂದರೆ ನಮಗೆ ಬೇಕಾದಾಗ ತಟ್ಕೊಬೋದಲ್ವ ಅಂತ ಅಂದ್ಬಿಟ್ಟು ಊರನ್ನ ತೊಗೊಂಡ್ಬಂದ್ಬಿಟ್ಟಿದ್ರು. ನಾನು ಫ್ರೀಯಾಗಿದ್ದೆ, ಅದನ್ನೇ ಎಲ್ಲ ತಟ್ಟಿ ಬೇಯಿಸಿಟ್ಟೆ. ತುಂಬ ಚೆನ್ನಾಗಿರುತ್ತೆ, ಅಮ್ಮನ ಕೈದಂತೂ ಊರನ್ನ ಚೆನ್ನಾಗಿ ಮಾಡ್ತಾರೆ. ಅವ್ರು ಮಾಡ್ಕೊಂಬಂದಿದ್ರು, ನಾನು ತಟ್ಟಿಟ್ಕೊಂಡೆ. ಇನ್ನು ಟೈಮ್ ಪಾಸ್ಗೆ ಹೋಗಿ ಬಂದು ತಿನ್ಬೋದು, ಮನೇಲಿ ಏನೂ ಇಲ್ಲದೆ ಇದ್ದಾಗ ಸ್ನ್ಯಾಕ್ಸ್ ಥರ ಅಂತ ಅಂದ್ಬಿಟ್ಟು. ಹಂಗೆ ನಮ್ಮ ಮನೆಯವ್ರು ನೈಟು ಬರಬೇಕಾದ್ರೆ ಹಲಸಿನಣ್ಣು ತಂದಿದ್ರು, ಅದನ್ನು ಬಿಡಿಸ್ಕೊಂಡು ತಿಂದ್ವಿ. ಇದು ನೆಕ್ಸ್ಟ್ ಡೇ. ಇನ್ನು ನಾನು ಒಂದು ಡಿಸೈಡ್ ಮಾಡಿದ್ದೆ, ಹೇಳಿದ್ದೆ ನಿಮಗೆ ಮೊದಲೇ, ಏನಂದರೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದೀನಿ ತುಂಬ ದಿನದಿಂದ ಅಂತ ಅಂದ್ಬಿಟ್ಟು. ಇವತ್ತು ನಾನು ಡಿಸೈಡ್ ಮಾಡೇಬಿಟ್ಟೆ ಕಟ್ ಮಾಡಿಸೋಣ ಅಂತ. ಇಷ್ಟು ದಿನ ಏನು ಮಾಡ್ತಿದ್ದೆ ಅಂದರೆ ಮನೇಲೇ ಕಟ್ ಮಾಡಿಸ್ತಿದ್ದೆ, ಕಟ್ ಮಾಡ್ಕೊಳ್ತಿದ್ದೆ ನಾನೇ. ಇಲ್ಲಾಂದರೆ ನಮ್ಮ ಮನೆಯವ್ರ ಕೈಲಿ, ಇಲ್ಲ ಅಮ್ಮನ ಕೈಲಿ, ಯಾರ ಕೈಲಾದ್ರೂ ಕಟ್ ಮಾಡಿಸ್ತಿದ್ದೆ. ನನಗೆ ಯಾರು ಇಷ್ಟ ಆಗುತ್ತೆ ಅವ್ರ ಕೈಲಿ ಕಟ್ ಮಾಡಿಸ್ಕೊಡ್ತಿದ್ದೆ. ಈ ಸರಿ ನೋಡೋಣ, ಬ್ಯೂಟಿ ಪಾರ್ಲರ್ ಮಾಡಿಸಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಿದ್ರಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ತುಂಬ ಸಣ್ಣ ಆಗಿಬಿಟ್ಟಿತ್ತು ಕೂದಲು. ನನಗೆ ಜಡೆ ಹಾಕ್ದಾಗಂತರ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ನನಗೆ ಉದ್ದ ಬೆಳೆಯುತ್ತೆ, ಯಾವಾಗ್ಲೂ ಸಣ್ಣ ಇರುತ್ತೆ. ಬೆಳೀತಾ ಬೆಳೀತಾ ತುದಿ ಸಣ್ಣ ಆಗಿಬಿಡುತ್ತೆ. ಆಮೇಲೆ ತೆಳು ಸ್ವಲ್ಪ ಕೂದಲು, ಶೈನಿ ಆಗಿದೆ, ಎಲ್ಲ ಹೆಲ್ತಿಯಾಗಿದೆ ಕೂದಲು. ಆದರೆ ಮಂದ ಇಲ್ಲ, ಅಂದರೆ ಹೇಳ್ತಾರೆ ದಟ್ಟವಾಗಿಲ್ಲ ಕೂದಲು, ತೆಳು. ಇನ್ನು ಅದಕ್ಕೆ ನಾನು ಇವತ್ತಂತೂ ಒಂದು ಗಟ್ಟಿ ಮನಸ್ಸು ಮಾಡಿ ನಿರ್ಧಾರ ತಗೊಂಡೆ. ನನಗಂತೂ ಒಂದು ಸರಿನೂ ಮಾಡಿಸಿಲ್ಲ ನಾನು. ಎಲ್ಲೋ ಒಂದು 10 ವರ್ಷದ ಹಿಂದೆ ಒಂದು ಸರಿ ನಮ್ಮ ಮೇಡಮ್ ಜೊತೆ ಹೋಗಿ ಮಾಡಿಸಿದ್ದೆ, ಅಷ್ಟು ಬಿಟ್ಟರೆ ಇನ್ನು ಮಾಡಿಸೇ ಇಲ್ಲ ನಾನು. ಇದು 2ನೇ ಸರಿ ಮಾಡಿಸ್ತಿದ್ದೀನಿ. ಅಂದರೆ ಅಷ್ಟು ದಿನದಿಂದ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದೆ. ಇವತ್ತು ಯಾಕೋ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಈಗ ತುಂಬ ದಿನದಿಂದ ತುಂಬ ಸಣ್ಣ ಆಗಿದೆ, ಅದು ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಒಂದು ಮನಸ್ಸು ತಗೊಂಡು ಗಟ್ಟಿ ಮನಸ್ಸು ಮಾಡಿ ಆಯಿತು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹೋಗಿ ಕಟ್ ಮಾಡಿಸ್ಕೊಂಬರೋಕ್ಕೆ ಹೋದೆ. ಇನ್ನು ಅಲ್ಲಿಗೆ ಹೋಗಿ ನಿಮಗೆ ಯಾವ ರೀತಿ ಮಾಡಿಸ್ತೀನಿ ಏನು ಅಂದರೆ ನನಗೂ ಅದ್ರ ಬಗ್ಗೆ ನನಗೊಂದು ಸ್ವಲ್ಪನೂ ನಾಲೆಡ್ಜ್ ಇಲ್ಲ. ನನಗೆ ಹೇರ್ ಕಟ್ಟಂದು ಸ್ಟೈಲಿಶ್, ಅದು ಸ್ಟೆಪ್ಪು, ಕರ್ಲಿ, ಏನೇನೋ ಇರುತ್ತಲ್ಲ ಅದೆಲ್ಲ ಗೊತ್ತಿಲ್ಲ ನನಗೂ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಇನ್ನು ಅವತ್ತು ಹೆಂಗಾಯಿತು ಅಂದರೆ ಮಲಗಿದೆ, ಎದ್ದೋಳು ಇದ್ದಕ್ಕಿದ್ದಂಗೆ ಯಾಕೋ ಏರ್ ಕಟ್ ಮಾಡಿಸ್ಬೇಕು ಅಂತ ಸೀದಾ ಎಲ್ಲೂ ಹೋಗಲಿಲ್ಲ. ಸ್ಟ್ರೈಟು ಏನು ಯೋಚನೆ ಮಾಡಲಿಲ್ಲ, ಸ್ಟ್ರೈಟ್ ನಡ್ಕೊಂಡು ಹೋಗಿ ಸೀದಾ ಅವ್ರ ಅಂಗಡಿ ಹತ್ರ ಹೋದೆ. ಏರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು. ನಮ್ಮ ಪಕ್ಕದ ಮನೆಯವರು ಕಟ್ ಮಾಡಿಸಿದ್ರು, ಅವ್ರನ್ನ ವಿಚಾರಿಸಿದ್ದೆ, ಜ್ಯೋತಿ ಅಂತ ಅಂದ್ಬಿಟ್ಟು. ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ನಾನು ಹೋಗಿ ಏರ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋದೆ. ಅಲ್ಲಿ ನೋಡಿದ್ರೆ ಅವ್ರು ನಮಗೆ ಗೊತ್ತಿರೋರೇನೆ, ಪರಿಚಯ ಇರೋರೇನೆ, ಅಕ್ಕ ನಮ್ಮ ಮನೆ ಪಕ್ಕದವರೇನೆ. ಅಂದರೆ ಅಂಗಡಿ ಅದೇನೆ ಅಂತ ಗೊತ್ತಿರಲಿಲ್ಲ ನನಗೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಇವ್ರದ್ದೇನೆ ಅಂಗಡಿ ಅದು ಅಂತ ಅಂದ್ಬಿಟ್ಟು. ಇನ್ನು ಆಯಿತು ಅಂದ್ಬಿಟ್ಟು ಅವ್ರಿಗೆ ಹೇಳ್ದೆ, ಅಕ್ಕ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಈ ಥರ ಅಂತ ಮಾಮೂಲಿ ಪರಿಚಯ ಮಾಡ್ಕೊಂಡ್ವಿ. ಆಮೇಲೆ ಮಾತಾಡಿಸ್ಕೊಂಡ್ವಿ. ಆಮೇಲೆ ನೋಡಿ ಚೆನ್ನಾಗಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಹೇಳಿದೆ. ಏನು ಇಷ್ಟೊಂದು ತೆಳು ಇದೆಯಲ್ಲ ನಿಮ್ಮ ಕೂದಲು, ಯಾಕೆ ಏನು ಅಂತ ಎಲ್ಲ ಕೇಳ್ತಿದ್ರು. ಏನು ಅಂತ ಗೊತ್ತಿಲ್ಲ, ನನಗೆ ಮೊದಲಿಂದನೂ ಅಷ್ಟೇ ತೆಳು. ಒಂದು ಸ್ವಲ್ಪ ತಿಕ್ಕಾಗಿತ್ತು, ಇತ್ತೀಚೆಗಂತೂ ಸ್ವಲ್ಪ ತೆಳು ಆಗ್ಬಿಟ್ಟಿದೆ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಸಣ್ಣ ಇದೆ ಅಂತ ಅಂದ್ಬಿಟ್ಟು. ಅವರು ಹಂಗೆ ಕೇಳ್ತಿದ್ರು, ಯಾಕೆ ಇಷ್ಟೊಂದು ಸಣ್ಣ ಇದೆ ನಿಮ್ಮ ಕೂದಲು ಅಂತ ಅಂದ್ಬಿಟ್ಟು. ಇನ್ನು ಅವ್ರಿಗೆ ನನ್ನ ಹೇರ್ಗೆ ನನಗೆ ಯಾವ್ದು ಸೂಟ್ ಆಗುತ್ತೆ, ಯಾಕೆಂದರೆ ಸಣ್ಣ ಇರೋದ್ರಿಂದ ಸ್ಟೆಪ್ ಕಟ್ಟು ಮತ್ತು ಯು ಶೇಪು ಯಾವ ಥರ ಬರುತ್ತೆ ಚೆನ್ನಾಗಿ, ಯಾವುದು ಚೆನ್ನಾಗಿರುತ್ತೆ. ನನಗೂ ಈ ಕಟ್ಟಿಂಗಲ್ಲಂತೂ ನನಗೊಂದು ಸ್ವಲ್ಪನೂ ನಾಲೆಡ್ಜ್ ಇಲ್ಲ, ಯಾವ ಥರ ಇರುತ್ತೆ, ಹೆಂಗೆ ಬರುತ್ತೆ ಕೂದಲು ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರನ್ನೇ ಸಜೆಷನ್ ತೊಗೊಂಡೆ ನಾನು, ಯಾವ ರೀತಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅವರು ನಾನು ಮಾಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು, ಎಷ್ಟಕ್ಕೆ ಕಟ್ ಮಾಡಲಿ ಹೇಳಿ ನಿಮಗೆ ಅಂತ ಅಂದ್ಬಿಟ್ಟು ಎಲ್ಲ ಕೇಳಿಕೊಂಡ್ರು. ಇನ್ನು ನಾನು ಅವ್ರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಹೇಳ್ದೆ, ಅವರೇನೆ ಮಾಡ್ತಿದ್ದಾರೆ. ಇನ್ನು ಅಲ್ಲಿ ಅವರ ಪಾರ್ಟ್ನರ್ಶಿಪ್ಪಲ್ಲಿ ಇನ್ನೊಂದು ಹುಡುಗಿ ಮಾಡ್ತಿತ್ತು, ಅಶ್ವಿನಿ ಅಂತ ಅಂದ್ಬಿಟ್ಟು. ಆ ಹುಡುಗಿ ಹೆಲ್ಪ್ ಮಾಡಿದ್ರು ವೀಡಿಯೋಗೆ. ಇನ್ನು ಅಕ್ಕ ಇನ್ನು ನೀಟಾಗಿ ಮಾಡ್ತಿದ್ದಾರೆ, ಯಾವ ರೀತಿ ಬರುತ್ತೆ ಏನು ನೋಡ್ಕೊಳ್ಳಿ. ನಾನು ಒಟ್ನಲ್ಲಿ ನಮ್ಮ ಮನೆಯವ್ರಿಗೆ ಹೇಳಿದೆ, ಅಮ್ಮಂಗಂತೂ ಹೇಳ್ತಾನೆ ಇದೆ ಪದೇ ಪದೇ ಮಾಡಿಸ್ತೀನಿ ಏರ್ ಕಟ್ಟು. ನಮ್ಮಮ್ಮಂಗಂತೂ ಸಣ್ಣ ಇದ್ರೂ ಪರವಾಗಿಲ್ಲ, ಏರ್ ಕಟ್ಟಂತೂ ಮಾಡಿಸ್ಬೇಡ ನೀನು, ಅದು ಸಣ್ಣ ಇದ್ರೂ ಲುಕ್ಕಾಗಿ ಕಾಣುತ್ತೆ, ಅದು ನಿನಗೆ ಗೊತ್ತಿಲ್ಲ, ಬೇಡ ಬೇಡ ಅಂತ ಇದು ಮಾಡ್ತಿದ್ರು. ನನಗೆ ಒಂದು ಸರಿನಾದರೂ ಟ್ರೈ ಮಾಡಬೇಕು, ಎಲ್ಲರೂ ಮಾಡಿಸ್ತಾರಲ್ವ ಇತ್ತೀಚೆಗೆ, ಅಷ್ಟು ವರ್ಷದಿಂದ ನಾನು ಮಾಡಿಸಿಲ್ಲ, ಹೆಂಗೆ ಬರುತ್ತೆ ನೋಡೋಣ. ಆಮೇಲೆ ಕೆಲವರಂತೂ ನನಗೆ ಕಟ್ ಮಾಡಿಸಿದ್ಮೇಲೆ ಚೆನ್ನಾಗಿ ಬಂತು, ಮಂತ್ಲಿ ನೀಟಾಗಿ ಕಟ್ ಮಾಡಿಸ್ತಿದೆ. ಆವಾಗ ಒಂದೇ ಸಮಕ್ಕೆ ಬಂತು, ಶೇಪಾಗಿ ಚೆನ್ನಾಗಿ ದಟ್ಟವಾಗಿ ಬಂತು. ನೀವು ಮಾಡಿಸಿ ನೋಡಿ ಚೆನ್ನಾಗಿ ಬರುತ್ತೆ ಅಂತ ನನಗೂ ಹೇಳಿದರು. ಇನ್ನು ಅದಕ್ಕೇ ಯಾಕೆ ಟ್ರೈ ಮಾಡಿಬಿಡೋಣ, ಎಷ್ಟೊಂದೆಲ್ಲ ಟ್ರೈ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಮಾಡಿದ್ವಿ. ಮನೇಲಿ ಏನೋ ಗೊತ್ತಾ, ಒಂದಿಷ್ಟುದ್ದ ನಮಗೆ ಕಣ್ಣಂದಾಜಿಗೆ
ಫಸ್ಟಿಗೆ 1 ಇಂಚು 2 ಇಂಚು ಆ ಥರ ಕಟ್ ಮಾಡ್ಕೊತಿದ್ವಿ ಒಂದು ಸಮಕ್ಕೆ. ಅದು ಹಿಂಗೆ ಕಟ್ ಮಾಡಿದ್ರೂ ನುಲ್ಕೊಬಿಡುತ್ತೆ, ನನ್ನ ಕೂದಲು ಸಣ್ಣ ಇರೋದ್ರಿಂದ ನುಲ್ಕೊಬಿಡ್ತಿತ್ತು. ಅದಕ್ಕೆ ಇಲ್ಲೇ ಹೋಗಿ ಮಾಡಿಸೋಣ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಮಾಡಿಸ್ದೆ. ಅವರು ಏನೋ ಅಂಗಡಿ ಚೇಂಜ್ ಮಾಡಬೇಕು ಅಂತ ಹೇಳ್ತಿದ್ರು. ಅಂಗಡಿ ಚೇಂಜ್ ಮಾಡಬೇಕು, ಸ್ವಲ್ಪ ಅದೇ ಬೇರೆ ಅಂಗಡಿ ಇಡ್ತಿದ್ದೀವಿ ಅಂತ ಎಲ್ಲ ಹೇಳಿದ್ರು. ಹಾಗೇ ಮಾತಾಡಿಸ್ಬಿಟ್ಟು ಹೇರ್ ಕಟ್ಟೆಲ್ಲ ಮಾಡಿಸ್ಕೊಂಡು ನಿಮಗೆ ಸ್ಟೈಲ್ ಮಾಡೋಕ್ಕೆ ಎಲ್ಲ ಯಾವ ರೀತಿ ಬೇಕು ಅಂತ ಎಲ್ಲ ಕೇಳಿಕೊಂಡು ಮಾಡಿಕೊಟ್ರು. ಆಮೇಲೆ ಸ್ವಲ್ಪ ಫ್ರಂಟು ನನಗೆಲ್ಲ ಪುರ್ಲೆ ಆಗಿಬಿಟ್ಟಿತ್ತು. ಇನ್ನು ಅದನ್ನು ಎಲ್ಲ ನೀಟ್ ಮಾಡಿಕೊಂಡು, ಇನ್ನು ಸ್ವಲ್ಪ ಅಂದರೆ ಅದು ಚೂಪಿಯಾಗಿ ಕಣ್ಣಿಗೆ ಬಂದು ಕಣ್ಣಿಗೆ ಮೂಗೆಲ್ಲ ಅಡ್ಡಡ್ಡ ಬರ್ತಿತ್ತು. ಅದಕ್ಕೆ ಅವರು ಅದನ್ನು ಮುಂದೆನೂ ಸ್ವಲ್ಪ ಒಂದು ಸಮ ಕಟ್ ಮಾಡಿದ್ರು. ಯಾಕೆಂದರೆ ಅದು ಬೇಗ ಬೆಳ್ಕೊಬಿಡುತ್ತೆ ಅಂತ ಅಂದ್ಬಿಟ್ಟು, ಅದು ಸ್ವಲ್ಪ ಸ್ಟೈಲಿಶ್ ಆಗೋ ಕಾಣುತ್ತೆ, ಸ್ವಲ್ಪ ಬೆಳೆಯೋ ತನಕ, ಆಮೇಲೆ ಚೆನ್ನಾಗೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಇಲ್ಲಿ ತನಕ ಕಟ್ ಮಾಡಿ ಅಂತ ಹೇಳ್ದೆ ಅವ್ರಿಗೆ. ಆಮೇಲೆ ಕ್ಲೀನಾಗಿ ಕಟ್ ಮಾಡಿ ಸೆಟ್ ಮಾಡಿಕೊಟ್ರು. ಪರವಾಗಿಲ್ಲ, ಓಕೆ. ಅಂದರೆ ಹೈಟೆಕ್ ಆಗೋದ್ರೆ ಅಷ್ಟೇ ಖರ್ಚು ಆಗುತ್ತೆ, ಇದಾಗುತ್ತೆ. ನಾವು ಸಿಂಪಲಾಗಿ ಇಲ್ಲಿರೋ ಅಂಗಡಿಗೆ ಹೋದ್ವಿ, ಸಿಂಪಲಾಗಿ ಮಾಡಿಕೊಟ್ರು ಅವರು. ನನಗೆ ಓಕೆ ಅನ್ನಿಸ್ತು, ನನ್ನ ಹೇರ್ಗೆ ಓಕೆ ಅನ್ನಿಸ್ತು. ಕಾಸಕ್ಕೆ ತಕ್ಕಂಗೆ ಕಜ್ಜಾಯ ಅಂತಾರಲ್ಲ ಆ ಥರ ಇಷ್ಟು ಬಂತು ನೋಡಿ. ತಿಕ್ಕಿಲ್ಲ ನನ್ನ ಕೂದಲು, ಅದರಿಂದ ಒಂದು ಸ್ವಲ್ಪ ಬಫಿಯಾಗಿ ಕಾಣಲ್ಲ. ಅವರು ಸೆಟ್ ಮಾಡಿದ್ರು ಸ್ವಲ್ಪ, ಅದು ಆಗಲಿಲ್ಲ. ಅದೇ ಅದಕ್ಕೇನಂತಾರೆ ನನಗೆ ಗೊತ್ತಿಲ್ಲ. ಅವರು ಅದಕ್ಕೇನೋ ಅಂದರು, ಆಯಿಂಟ್ಮೆಂಟ್ ಥರ ಕ್ರೀಮ್ ಥರ ಇರುತ್ತೆ, ಅದೇನೋ ಹೇರ್ ಕ್ರೀಮು ಆ ಥರ ಹಾಕಿದ್ರು. ನಮ್ಗೆ ಅದೆಲ್ಲ ಗೊತ್ತಾಗಲ್ಲ ನೋಡಿ, ಬ್ಯೂಟಿ ಪಾರ್ಲರ್ಗೆ ಹೋಗಿ ನೋಡೇ ಇಲ್ಲ ನಾವು ಒಂದು ಸರಿನೂ. ಅದರಿಂದ ಇದೇ ಫಸ್ಟ್ ಅಲ್ವಾ ಹೋಗಿದ್ದು. ಅವ್ರು ಹಾಕಿದ್ರು ಕೂದಲು ಹೇರ್ ಸೆಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು, ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸೇರಿಸಿದ್ರು. ಆಮೇಲೆ ಸ್ಟೈಲ್ ಮಾಡೋಕ್ಕೆ ನೋಡಿದ್ರು, ನಂದು ಮಂದ ಇಲ್ಲದೆ ಇರೋ ಕಾರಣ. ಆಮೇಲೆ ನನಗೆ ನೇರ ತೆಗ್ದು ಅಭ್ಯಾಸ ಆಗ್ಬಿಟ್ಟಿದೆ, ಸ್ಟ್ರೈಟ್ ತೆಗ್ದು. ಅದಕ್ಕೆ ಅವರು ಹೇಳಿದ್ರು, ನೀವು ಯಾಕೆ ಸ್ಟ್ರೈಟ್ ತೆಗ್ದು ಅಭ್ಯಾಸ ಮಾಡಿಬಿಟ್ಟಿದ್ದೀರಿ, ಏನೇ ಹೇರ್ ಸ್ಟೈಲ್ ಮಾಡೋಕ್ಕೋದ್ರೂ ಅದು ನೇರ ಓಪನ್ ಆಗ್ತಿದೆ. ಸ್ವಲ್ಪ ದಿನ ಬೇರೆ ಬೇರೆ ಸ್ಟೈಲಲ್ಲಿ ಹೇರ್ ಎಲ್ಲ ಬಾಚ್ಕೊಳ್ಳಿ, ಸರಿಯಾಗುತ್ತೆ. ಆಗ ಯಾವ್ದು ಬೇರೆ ಥರ ಸ್ಟೈಲ್ಗಳು ಮಾಡ್ಬೋದು ಅಂತ ಅಂದ್ಬಿಟ್ಟು, ಇನ್ನು ಅಲ್ಲೂ ಕಟ್ ಮಾಡಿಸ್ಕೊಂಡು ನಾನು ಮುಗಿಸ್ಕೊಂಡು ಮನೆಗೆ ಬಂದು ನನಗಂತೂ ಕೂದಲು ನೋಡ್ಕೊಳ್ಳೋದೇ ಆಗ್ಬಿಟ್ಟಿತ್ತು ಅವತ್ತೆಲ್ಲ. ಏಕೆಂದರೆ ಉದ್ದ ಇತ್ತಲ್ವ ಕೂದಲು, ಒಂಥರ ಚೆನ್ನಾಗಿ ಅಂದರೆ ಸ್ನಾನ ಮಾಡಿದಾಗಂತೂ ಚೆನ್ನಾಗಿ ಕಾಣಿಸ್ತಿತ್ತಲ್ಲ. ಹಂಗೇರು ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಸ್ನಾನ ಮಾಡಿದಾಗ. ಆದರೆ ಸಣ್ಣ ಇತ್ತಲ್ಲ, ಜಡೆ ಎಣ್ದ್ಬಿಟ್ರೆ ಇಲ್ಲ ಏನಾದರೂ ಅಂದರೆ ಜಡೆ ಎಣ್ಕೋಬೇಕು ಅಂದಾಗ ಮತ್ತು ಎಣ್ಣೆ ಹಾಕ್ದಾಗಂತೂ ಒಂಥರ ಬಾಲದ ಥರ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಇದೊಂದು ಸರಿ ಟ್ರೈ ಮಾಡೋಣ, ಏನೋ ಒಂದು 2 ತಿಂಗಳು ಬಿಟ್ಟರೆ ಬೆಳ್ಕೊಬಿಡುತ್ತೆ ಅದೇನು ಕೂದಲು. ಈಗಾಗಲೇ ನಿಮಗೆ ವಾಯ್ಸ್ ಕೊಡೋ ತನಕನೇ ಈಗ ನನಗೆ 1 ತಿಂಗಳು, ಒಂದು 15 ದಿನವೇ ಆಯ್ತೇನೋ. ಆಲ್ರೆಡಿ ನನಗೊಂದು ಸ್ವಲ್ಪ ಬೆಳ್ಕೊಂಡೇ ಬಿಟ್ಟಿದೆ. ಅದಕ್ಕೆ ಮಾಡಿಸ್ಬಿಡೋಣ, ಇದೇನು ಕೂದಲಲ್ವ ಮತ್ತೆ ಬರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಕ್ಕೇನೋ ಒಂದು ಸರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಸ್ದೆ. ನನಗಂತೂ ಹೆಂಗೆ ಕಾಣುತ್ತೋ ಏನೋ ಅಂತ ಬರೀ ಕೂದಲು ನೋಡ್ಕೊಳ್ಳೋದೇ ಆಗಿತ್ತು ಅವತ್ತೆಲ್ಲ. ಫುಲ್ಲು ಎಷ್ಟು ನೋಡ್ಕೊಂಡಿದ್ದೀನಿ ಅಂದರೆ ಸುಮ್ಮನೆ ಬರೋದು ಹೋಗೋದು ಕನ್ನಡಿ ನೋಡ್ಕೊಳ್ಳೋದು ಇದೇ ಆಗಿತ್ತು. ಸ್ನಾನ ಎಲ್ಲ ಆಗಲಿ, ಅದು ಯಾವ ರೀತಿ ಕಾಣುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಎಲ್ಲ ಆದಮೇಲೆ ಸಿಗ್ತೀನಿ ನಿಮಗೆ. ನೋಡೋಣ ಯಾವ ರೀತಿ ಕಾಣುತ್ತೆ ಅನ್ನೋದು ನನಗೂ ಇದಾಗಿದೆ. ನನಗೇನು ಕಟ್ ಮಾಡಿಸ್ಕೊಬಂದಾಗ ಅಂಥ ಡಿಫ್ರೆನ್ಸ್ ಏನು ನನ್ನ ಮುಖದಲ್ಲಿ ಕಾಣಿಸ್ತಿರ್ಲಿಲ್ಲ. ಕೆಲವ್ರಿಗೆ ಹೇರ್ ಕಟ್ ಮಾಡಿಸ್ಕೊಬಂದರೆ ಒಂಥರ ಬೇರೆ ಥರನೇ ಕಾಣಿಸ್ತಾರಲ್ವ, ಸ್ವಲ್ಪ ಬೇರೆ ಫೇಸ್ ಥರ ಒಂಥರ ಚೆನ್ನಾಗಿ ಕಾಣುತ್ತೆ, ಒಂಥರ ಬೇರೆ ಥರ ಕಾಣುತ್ತೆ. ನನಗೆ ಆ ಥರ ಏನೂ ಡಿಫ್ರೆನ್ಸ್ ಅನ್ನಿಸ್ತಿರ್ಲಿಲ್ಲ. ನನ್ನ ಮುಖದಲ್ಲಿ ಯಾವ ರೀತಿ ಇದೆ ಅದೇ ಥರ ಅನ್ನಿಸ್ತಿತ್ತು. ಆದರೆ ಹೇರ್ ಮಾತ್ರ ಒಂದು ಸ್ವಲ್ಪ ತುಂಡ ಅನ್ನಿಸ್ತಿತ್ತು. ನನಗೆ ಮೋಸ್ಟ್ಲಿ ಸ್ನಾನ ಮಾಡಿಲ್ವಲ್ಲ, ಅದಕ್ಕೇನೋ ಸ್ವಲ್ಪ ಸಿರಮ್ಮು ಅವರು ಸೆಟ್ ಮಾಡೋಕ್ಕೆ ಎಲ್ಲ ಸ್ವಲ್ಪ ಕ್ರೀಮ್ ಎಲ್ಲ ಹಾಕಿದ್ರಲ್ಲ, ಅದಕ್ಕೇನೋ ಆ ಥರ ಅನ್ನಿಸ್ತಿತ್ತು ಅಂತ. ನೋಡೋಣ, ಸ್ನಾನ ಮಾಡಿದ್ಮೇಲೆ ಏನಾದರೂ ಸ್ವಲ್ಪ ಬಫಿ ಹಾಕ್ಕೊಂಡು ಸ್ವಲ್ಪ ಚೇಂಜ್ ಕಾಣ್ಬೋದೇನೋ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ನನಗಂತೂ ಕೂದಲನ್ನ ಹಿಂದೆ ನೋಡ್ಕೊಳ್ಳೋದು, ಮುಂದೆ ನೋಡೋದು, ಹಿಂಗೆ ನೋಡೋದು, ಹಂಗೆ ನೋಡೋದು, ಯಾವ ಥರ ಕಾಣುತ್ತೆ ಅಂತ ನನಗೆ ಫಸ್ಟ್ ಟೈಮ್ ಮಾಡಿಸಿದಲ್ವ ಒಂಥರ ಟೆನ್ಷನ್ನು. ಮತ್ತು ಒಂಥರ
ಇಷ್ಟನೂ ಆಯ್ತಿತ್ತು. ಒಂಥರ ಅಯ್ಯೋ ಏನು ಚೆನ್ನಾಗಿ ಕಾಣಿಸ್ತೈತಾ, ಸೆಟ್ ಆಗುತ್ತಾ ನನ್ನ ಮುಖಕ್ಕೆ, ಅಯ್ಯೋ ನಾನು ಯಾವಾಗಲೂ ಕಟ್ ಮಾಡಿಸಿಲ್ಲ, ಇದೇ ಫಸ್ಟು, ಅದು ಇಷ್ಟು ಶಾರ್ಟಾಗಿ ಮಾಡಿಸಿರೋದು ಇದೇ ಫಸ್ಟು. ನಾನು ಒಂದು ಸರಿ ಮಾಡ್ಕೊಂಡಿದ್ದೆ, ನನ್ನ ಕೈಲೇ ಮಾಡ್ಕೊಬಿಟ್ಟಿದ್ದೆ, ಒಂದು 2-3 ಸರಿ ಮಾಡ್ಕೊಬಿಟ್ಟಿದ್ದೀನಿ ನನ್ನ ಕೈಲೇ ನಾನು. ಅದು ಬಿಟ್ಟರೆ ಬ್ಯೂಟಿ ಪಾರ್ಲರ್ಲಿ ಅಂತ ಹೋಗಿ ಮಾಡಿಸಿದ್ದು ಇದೊಂದು 2ನೇ ಸರಿ. ನಾನಾಗೆ ಮಾಡ್ಕೊಂಡಿರೋದು ಒಂದು 2-3 ಸರಿ ಮಾಡ್ಕೊಬಿಟ್ಟಿದ್ದೀನಿ. ಆದರೆ ಇದು ಬೇರೆ ಥರ ಕಾಣುತ್ತಾ, ಯಾವ ರೀತಿ ಕಾಣುತ್ತೆ, ಹೆಂಗೆ ಕಾಣಿಸ್ತಿದೆ, ಅದರಲ್ಲಿ ಬೇರೆ ಫ್ರಂಟ್ ಮಾಡಿಸ್ಬಿಟ್ಟಿದ್ದೀನಲ್ಲ, ಫ್ರಂಟ್ ಅದು ಸ್ವಲ್ಪ ಹೇರು ಪೇರಿತ್ತು, ಕೂದಲು ಚೂಪಿಯಾಗಿ ಕಣ್ಣಿಗೆಲ್ಲ ಬಂದು ಇದಾಗ್ತಿತ್ತು ಅಂತ ಅಂದ್ಬಿಟ್ಟು, ಏಕೆಂದರೆ ಹೇರ್ ಎಲ್ಲ ಉದ್ರಿ ಅದು ಗಾಳಿಗೆ ಸ್ನಾನ ಮಾಡಿದಾಗ ಹಾರಾಡ್ದಾಗೆಲ್ಲ ಅದು ಕಣ್ಣಿಗೆ ಕಾಣಲ್ಲ, ಆದರೆ ಕಣ್ಣಿಗೆ ಮೂಗಿಗೆ ಮುಖಕ್ಕೆಲ್ಲ ಹಾರಾಡ್ತಿರುತ್ತೆ, ಕೈಗೂ ಸಿಗಲ್ಲ. ನಂದಂತೂ ಸ್ವಲ್ಪ ಸಾಫ್ಟ್ ಸಿಲ್ಕಿಯಾಗಿರೋದ್ರಿಂದ ಅಂತ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಬೆಳೀಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಇತ್ತೀಚೆಗೆಲ್ಲ ಮಾಡಿಸ್ತಾರಲ್ಲ, ನೋಡೋಣ ಅದೊಂದು ಸ್ವಲ್ಪ ದಿನ ಸ್ಟೈಲ್ ಮಾಡ್ದಂಗೂ ಆಗುತ್ತೆ, ಆಸೆ ತೀರ್ದಂಗೂ ಆಗುತ್ತೆ, ಇಲ್ಲ ಸ್ವಲ್ಪ ಬೆಳೆಯೋಕ್ಕೂ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು 3 ಥರನೂ ಆಗಲಿ, ನನ್ನ ಆಸೆನೂ ತೀರಬೇಕು, ಕೂದಲು ಬೆಳಿಬೇಕು ಅಂತ ಡಿಸೈಡ್ ಮಾಡಿ ಟೋಟಲಿ ಫೈನಲಿ ಡಿಸೈಡ್ ಮಾಡಿಕೊಂಡು ಹೋಗಿ ಹೇರ್ ಕಟ್ ಮಾಡಿಸ್ದೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮನೆಯವ್ರಿಗೆ ಹೇಳಿದ್ದೆ ಕಟ್ ಮಾಡಿಸ್ತೀನಿ ಅಂತ, ಆದರೆ ಯಾವ ರೀತಿ ಬಂದಿದೆ, ಯಾವ ರೀತಿ ಮಾಡಿಸಿದ್ದೀನಿ ಅದೇನು ಹೇಳಿಲ್ಲ. ಬಂದಾಗ ಹೆಂಗಿರುತ್ತೆ ಏನು ನೋಡಬೇಕು, ಇನ್ನು ನನ್ನ ಮಗನ ಕೇಳಬೇಕು ಏನು ಅಂತ. ಅವನಿಗಂತೂ ಒಂದು ಸ್ವಲ್ಪನೂ ಗೊತ್ತಿಲ್ಲ, ಹೇಳಿಲ್ಲ ಅವನಿಗೆ ಯಾವ ರೀತಿ ಮಾಡಿಸ್ತೀನಿ. ಆಮೇಲೆ ಹೇರ್ ಕಟ್ ಮಾಡಿಸ್ತೀನಿ ಅಂತಲೇ ಹೇಳಿರಲಿಲ್ಲ. ನೋಡೋಣ ಯಾವ ರೀತಿ ಬರುತ್ತೆ, ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಇನ್ನು ನಾನು ಸ್ನಾನ ಮಾಡಿಕೊಂಡು ಸಿಗ್ತೀನಿ. ನಮ್ಮಮ್ಮಂಗಂತೂ ಹೇರ್ ಕಟ್ ಅಂದರೆ ಇಷ್ಟನೇ ಇಲ್ಲ. ನಾನು ಮದುವೆ ಆಗಿದ್ರೂ ಅಷ್ಟೇ, ಅಮ್ಮ ಏನಂತಾರೋ ಏನೋ ಅಂತ ಸ್ವಲ್ಪ ಫೀಲ್ ಮಾಡ್ತೀನಿ. ಏಕೆಂದರೆ ಅಮ್ಮಗೆ ಕೂದಲು ಸ್ವಲ್ಪ ಕಡಿಮೆ, ಅವ್ರಿಗೆ ನನ್ನ ಕೂದಲು ಇರೋದ್ರಿಂದ ತುಂಬ ಇಷ್ಟ. ಆಮೇಲೆ ಅವರು ಅಷ್ಟೇ, ಸೊಸೆ ನೋಡಬೇಕಾದ್ರೆ ಕೂದಲು ನೋಡೇ ಹುಡುಕ್ತಿದ್ರು. ನೋಡಿರ್ಬೋದು ನೀವು ನನ್ನ ನಾದ್ನಿಗೆ, ಅವಳಿಗೂ ಕೂದಲಿದೆ ಅಲ್ವಾ, ಅಂದರೆ ಅವರು ಕೂದಲು ಕಮ್ಮಿ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪನೂ ಕಟ್ ಮಾಡ್ಸೋಕ್ಕೆ ಬಿಡಲ್ಲ ಅವರು. ಇನ್ನು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಫೈನಲಿ ನೋಡೋಣ ಹೆಂಗೆ ಇದಾಗುತ್ತಾ ಏನು ಅಂತ. ನಾನು ಕೂದಲೆಲ್ಲ ಕಟ್ ಮಾಡಿಸಿದ್ರಿಂದ ಅದು ಕಟ್ಟೋಕ್ಕೆ ಸಿಗ್ತಿರ್ಲಿಲ್ಲ ನನಗೆ, ಉದ್ದ ಕೂದಲು ಕಟ್ಟಿ ಅಭ್ಯಾಸ ಆಗ್ಬಿಟ್ಟು. ಈಗ ಏನಾಗಿದೆ ಆದರೆ ಗಂಟು ಕಟ್ಟೋಕ್ಕೂ ಆಗ್ತಿಲ್ಲ, ಆ ಥರ ಅದೊಂದು ಸ್ವಲ್ಪ ಲಾಂಗ್ ಇಲ್ವಲ್ಲ, ಅದರಿಂದ ಸ್ವಲ್ಪ ದಿನ ಬೆಳೆಯೋ ತನಕ ಹಂಗೇನೆ. ಪಾರ್ಲರಲ್ಲಿ ಅಂತ ನನಗೆ ನೆನಪಿರೋದು, ಒಂದು ಸರಿ ಮಾತ್ರ ನಮ್ಮ ಮೇಡಮ್ ಜೊತೆ ಒಂದು ಸರಿ ಹೋಗಿ ಮಾಡಿಸಿದ್ದೆ. ಅದು ಮಾಡಿಸ್ಲೋ ಬೇಡವೋ ಅಂತ ಅಂದ್ಬಿಟ್ಟು ಮಾಡಿಸಿದೆ. ಅದು ಬಿಟ್ಟರೆ ಮನೇಲೇ ಕಟ್ ಮಾಡಿಸೋದು. ಅದು ಗುಂಡ್ಲುಪೇಟೆಯಲ್ಲೇ ಬೇರೆ ಇಲ್ಲೊಂದಿದೆ, ಅಲ್ಲಿ ಮಾಡಿಸಿದ್ದೆ. ಅದು ಬಿಟ್ಟು ಇನ್ನು ಬೇರೆ ಕಡೆ ಎಲ್ಲೂ ಮಾಡ್ಸೋಕ್ಕೆ ಆಗಿರಲಿಲ್ಲ. ಇವಾಗ ಇಲ್ಲೋಗಿ ಮಾಡಿಸಿದ್ದೀನಿ. ನೋಡೋಣ, ಅಂದರೆ ಮಂದ ಬರುತ್ತೆ ಅಂತ ಹೇಳ್ತಾರಲ್ಲ, ಅದರಿಂದ ಅಷ್ಟೇ. ಉದ್ರೋದು ಒಂದು ಸ್ವಲ್ಪ ಕಡಿಮೆ ಆಗಿತ್ತು, ಅಂದರೆ ಸಣ್ಣ ಇತ್ತು, ಬಾಲದ ಥರ, ಒಂಥರ ಲುಕ್ಕಾಗೆ ಕಾಣಿಸ್ತಿರ್ಲಿಲ್ಲ. ಅದಕ್ಕೊಂದು ಸ್ವಲ್ಪ ಟ್ರಿಮ್ ಮಾಡಿಸ್ದೆ. ಒಂದು ಸ್ವಲ್ಪ ಮಾಡಿ ಅಂದರೆ ಅವರು ಸ್ವಲ್ಪ ಶಾರ್ಟೇ ಮಾಡಿಬಿಟ್ಟಿದ್ದಾರೆ. ಇರಲಿ ಪರವಾಗಿಲ್ಲ, ಇನ್ನು ಬೆಳ್ಕೊಳ್ಳುತ್ತೆ ಕೂದಲಿಗೆ, ಯಾಕೆ ಒಂದು 2-3 ತಿಂಗಳಲ್ಲೆಲ್ಲ ಬೆಳ್ಕೊಬಿಟ್ಟಿರುತ್ತೆ. 1 ತಿಂಗಳಿಗೇ ಸ್ವಲ್ಪ ಲಾಂಗಾಗಿರುತ್ತೆ ಕೂದಲು, ತಿಕ್ಕಾಗಬೇಕಷ್ಟೆ. ಅದಕ್ಕೆ ನೋಡೋಣ, ಇದು ಒಂದು ಯಾಕೆ ಎಕ್ಸ್ಪೀರಿಯೆನ್ಸ್ ಮಾಡಬಾರ್ದು. ಎಲ್ಲ ಥರ ಮನೆಯಲ್ಲಿ ಎಲ್ಲರೂ ಹೇಳ್ತಿದ್ರು ಬ್ಯೂಟಿ ಪಾರ್ಲರ್ ಮಾಡಿಸಿದ್ರೆ ಚೆನ್ನಾಗಿ ಬರುತ್ತೆ, ಕೂದಲು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಷ್ಟು ದಿನ ಮನೇಲಿ ಮಾಡ್ತಿದ್ದೆ, ಅದೊಂದು ಸರಿ ಟ್ರೈ ಮಾಡಿಬಿಡೋಣ. ಹಾಸ್ಪಿಟಲ್ಗೆಲ್ಲ ಮೆಡಿಸನ್ಗೆ ಎಣ್ಣೆಗೆ ಅಂತ ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀನಿ. ಇನ್ನು ಬ್ಯೂಟಿ ಪಾರ್ಲರ್ ಒಂದು ಸರಿ ನೋಡೋಣ ಅಂತ ಅಂದ್ಬಿಟ್ಟು ಅದಕ್ಕೊಂದು ಸರಿ ಹೋಗಿದ್ದು ಬಂದೆ. ಎಷ್ಟೆಷ್ಟೋ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ, ಇದರಲ್ಲೊಂದು ಸರಿ ನೋಡ್ಬಿಡೋಣ ಅಂತ ಅಂದ್ಬಿಟ್ಟು. ನೋಡೋಣ, ರಿಸಲ್ಟ್ ನಿಮ್ಮ ಮುಂದೆನೇ ಗೊತ್ತಾಗುತ್ತಲ್ಲ ಹಿಂಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಏನಾದರೂ ರಿಸಲ್ಟ್ ಚೆನ್ನಾಗಿ ಬಂದರೆ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ, ತೋರಿಸ್ತೀನಿ ಅಷ್ಟೇ. ಪಾಪ ಅವ್ರಿಗೇನೋ ನಾನು ಇದು ಮಾಡೋದು ಆ ಥರ ಏನೂ ಇದಿಲ್ಲ. ನನ್ನ ಅಭಿಪ್ರಾಯ ಅದು ಅಷ್ಟೇ. ಈಗ ಮೆಡಿಸನ್ಗೆ ಅಷ್ಟು ಇನ್ವೆಸ್ಟ್ ಮಾಡ್ತೀವಿ, ಇನ್ನೆಲ್ಲೆಲ್ಲಿಗೂ ಅಷ್ಟು ಇನ್ವೆಸ್ಟ್ ಮಾಡ್ತೀವಿ, ಎಣ್ಣೆಗಳಿಗೆ, ಆಯಿಲ್ಗಳಿಗೆ ಅಂತ ಅಂದ್ಬಿಟ್ಟು ಅಷ್ಟೊಂದು ಇನ್ವೆಸ್ಟ್ ಮಾಡ್ತೀವಲ್ಲ. ನನಗೆ ಹೇಳ್ತಿದ್ರು ಯಾರ್ಯಾರು, ತುಂಬ ಬ್ಯೂಟಿ ಪಾರ್ಲರಲ್ಲಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ರು. ಅಂದರೆ ತುಂಬ ಜನ ಮಾಡಿಸ್ತಿದ್ರು. ಅದಕ್ಕೆ ನಾನು ಒಂದು ಸರಿ ಟ್ರೈ ಮಾಡೋಣ, ಹೆಂಗೆ ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು. ನಂದಂತೂ ಮಾಮೂಲಿ ಬುಡದಲ್ಲಿ ದಪ್ಪ ಇರುತ್ತೆ, ಬತ್ತ ತುದಿಯಲ್ಲಿ ಸಣ್ಣ ಆಗ್ಬಿಡುತ್ತೆ.
ಅದೊಂದಷ್ಟೇ ಪ್ರಾಬ್ಲಮ್ಮು, ಇನ್ನೇನು ಪ್ರಾಬ್ಲಮ್ ಇಲ್ಲ ನಂದು. ಚೆನ್ನಾಗಿ ಸ್ಮೂತಾಗೈತೆ, ಕ್ಲೀನಾಗಿ, ಡ್ಯಾಂಡ್ರಫ್ ಆ ಥರ ಏನಿಲ್ಲ. ಮತ್ತು ಸಣ್ಣ ಅಷ್ಟೇ, ಅದೇ ಲುಕ್ಕಾಗಿ ಕಾಣಲಿ ಅಂತ ಅಷ್ಟೇ ಮಾಡಿಸಿರೋದು. ಆಮೇಲೆ ತಿಕ್ನೆಸ್ ಇಲ್ಲ, ಮಂದ ಇಲ್ಲ. ಅದೊಂದು ಸ್ವಲ್ಪ ದಿನ ಉದುರುಬಿಟ್ಟಿತ್ತು ಕೂದಲು, ಹೇರ್ ಕೇರೆ ಮಾಡಿಲ್ಲ ನಾನು ಸರಿಯಾಗಿ, ಅದರಿಂದ ಅಷ್ಟೇ. ಇನ್ನೆಲ್ಲ ಚೆನ್ನಾಗಿತ್ತು. ಈಗ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಲಿ ಅಂತ ಹೋಗಿ ಮಾಡಿಸ್ಕೊಂಬಂದಿರೋದಷ್ಟೇ. ಕೂದಲು ಚೆನ್ನಾಗಿ ಕಾಣಲಿ, ಲುಕ್ಕಾಗಿ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಅಷ್ಟೇ. ಲೆವೆಲ್ ಕಟ್ ಮಾಡಿಸ್ಬೋದಿತ್ತು. ನಾನು ಮಾಮೂಲಿ ಸಾಮಾನ್ಯವಾಗಿ ನನ್ನ ಮನೇಲಿ ಲೆವೆಲ್ ಕಟ್ಟೇ ಮಾಡ್ಕೊಳ್ಳೋದು. ಈ ಸರಿ ಈ ಥರ ಮಾಡಿಸಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಇದು ಯಾವ ಕಟ್ ಅಂತ ನನಗೆ ಹೆಸ್ರು ಗೊತ್ತಿಲ್ಲ, ಅವರು ಸ್ಟೆಪ್ ಕಟ್ ಥರನೇ ಮಾಡಿದ್ದೀನಿ. ಫುಲ್ ಸ್ಟೆಪ್ಪು ಅಲ್ಲ, ನಿಮಗೆ ಕೂದಲು ತೆಳು ಇರೋದ್ರಿಂದ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಲೇಯರಾಗೆ ಕಾಣಿಸುತ್ತೆ ನಿಮಗೆ, ತುಂಬ ಇದಾಗೂ ಮಾಡಿಲ್ಲ, ಚೆನ್ನಾಗಿ ಮಾಡಿದ್ದೀನಿ, ನಿಮಗೆ ಮ್ಯಾಚ್ ಆಗೋ ಥರ ಮಾಡಿದ್ದೀನಿ ಅಂತ ಹೇಳಿದ್ರು. ಓಕೆ ಅಂತ ಅಂದ್ಬಿಟ್ಟು ಮಾಡಿಸ್ಕೊಬಂದೆ. ಇನ್ನು ಏರ್ ಡ್ರೈ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ. ಇನ್ನೇನು ನಮ್ಮನೆಯವರು ಬಂದುಬಿಡ್ತಾರೆ. ಅಷ್ಟರೊಳಗೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂತ ಪಲ್ಯ ಎಲ್ಲ ರೆಡಿ ಮಾಡಬೇಕು, ಮಾಡಿಬಿಡ್ತೀನಿ. ಆಮೇಲೆ ಸಿಗ್ತೀನಿ ನಿಮಗೆ. ಇನ್ನು ಸಂಜೆಗೆ ಪಲ್ಯ ಅಂತ ಏನೂ ಮಾಡಿರಲಿಲ್ಲ, ಸೀದಾ ಅಲ್ಲಿಗೆ ಏರ್ ಕಟ್ಗೆ ಹೋಗಿದ್ರಿಂದ ಬಂದು ಅಲ್ಲಿಂದ ಪಲ್ಯ ಮಾಡಿ ಸ್ನಾನ ಎಲ್ಲ ಆದಮೇಲೆ ಸ್ವಲ್ಪ ಹೇರು ಅಂದರೆ ಬಟ್ಟೆಗೆ ಹೀರ್ಕೊಳ್ಳೋ ತನಕ ಹಂಗೆ ಬಿಟ್ಟಿದ್ದೆ. ಬಟ್ಟೆ ಸಡನ್ನಾಗಿ ಬಿಚ್ಚಕ್ಕೆ ಹೋಗಲ್ಲ ನಾನು. ಅದನ್ನು ಇದಾದಮೇಲೆ ಸ್ವಲ್ಪ ಪಲ್ಯಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಏರ್ ಡ್ರೈ ಮಾಡೋಣ ಅಂತ ಬಂದೆ. ನನಗಂತೂ ದಿನ ಪೂರ್ತಿ ಬರೀ ಕೂದಲು ನೋಡ್ಕೊಳ್ಳೋದೇ ಆಗಿತ್ತು. ನನಗೆ ಕಟ್ ಮಾಡಿಸ್ಕೊಬಂದ್ಬಿಟ್ಟು ಹೆಂಗೆ ಕಾಣಿಸ್ತೈತೆ ಏನು, ಅಯ್ಯೋ ತುಂಬ ಶಾರ್ಟ್ ಆಗೋಯ್ತಾ, ತುಂಬ ಉದ್ದ ಇತ್ತು. ಸಣ್ಣ ಇದ್ದರೂ ಉದ್ದ ಇತ್ತು ನೋಡಿ. ನಾವು ಎಷ್ಟು ಅಂದರೆ ಕೂದಲು ಅಂದರೆ ನಾವು ತುಂಬ ದಿನದಿಂದ ಕೂದಲು ಲಾಂಗ್ ಬೇಕು ಅಂತ ಇಷ್ಟಪಡೋರು ಸ್ವಲ್ಪ ಸಣ್ಣ ಇದ್ದರೂ ಅದನ್ನೇ ಇಟ್ಕೊಂಡಿರ್ತೀವಿ. ಆದರೆ ಕೂದಲು ಚೆನ್ನಾಗಿ ಬೆಳೀಲಿ ಅನ್ನೋದಕ್ಕೋಸ್ಕರನೇ ಕಟ್ ಮಾಡಿಸಿರ್ತೀವಿ. ಆದ್ರೂ ಅದನ್ನು ನೋಡ್ಕೊಂಡು ಅಯ್ಯೋ ಕಟ್ ಮಾಡಿಸ್ಕೊಬಿಟ್ವಾ, ಇಷ್ಟು ಶಾರ್ಟ್ ಆಗೋಯ್ತಾ, ಚೆನ್ನಾಗಿ ಬರುತ್ತಲ್ವ ಅಂತ ಅಂದ್ಕೊಂಡು ನೋಡ್ಕೊಳ್ತಾನೆ ಇರ್ತೀವಿ. ಆ ಥರ ಇನ್ನು ನನಗಂತೂ ಅದೇ ಆಗಿತ್ತು. ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆಯಾ, ತುಂಬ ಶಾರ್ಟ್ ಆಗೋಯ್ತಾ, ಏನಾದರೂ ತುಂಬ ನಾನು ಇದು ಮಾಡ್ಕೊಬಿಟ್ನಾ ಕೂದಲನ್ನ ಕಟ್ ಮಾಡಿಸಿ, ಏನಾದರೂ ನೋಡೋಕ್ಕೆ ಚೆನ್ನಾಗಿ ಕಾಣದೇ ಇರೋ ಥರ ಮಾಡ್ಕೊಬಿಟ್ನಾ, ಆ ಥರ ಪದೇ ನೋಡ್ಕೊಳ್ಳೋದು. ಅಯ್ಯೋ ಏನು ಹಿಂಗೋ, ನಮ್ಮ ಮನೆಯವ್ರು ಏನಾದರೂ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ರೆ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಸುಮ್ಮನೆ ನೋಡೋದು. ಆಮೇಲೆ ಇವಾಗ ಈ ಥರ ಕಾಣಿಸ್ತಿದೆ, ಸ್ವಲ್ಪ ಇದಾಗಿ ಕಾಣಿಸ್ತಿದೆಯಾ ಅಂತ ಅಂದ್ಬಿಟ್ಟು ಪದೇ ನೋಡ್ಕೊಳ್ಳೋದು. ಆ ಥರನೇ ಮಾಡಿದೆ. ಸ್ವಲ್ಪ ಸುಮಾರು ಹೊತ್ತು ಅವತ್ತು ಪೂರ್ತಿ ಬರೀ ಅದೇ ಆಗಿತ್ತು. ಹೋಗೋದು, ಸರಿಯಾಗಿ ನೋಡೋದು, ಕರೆಕ್ಟಾಗಿ ಕೂತಿದೆಯಾ ನೋಡೋದು, ಆ ಥರನೇ ಆಗಿತ್ತು. ಇನ್ನು ನನ್ನ ಕೂದಲಂತೂ ಏನೇ ಸೆಟ್ ಮಾಡಿದ್ರೂ, ಅದು ಏನೇ ಮಾಡಿದ್ರೂ ನನ್ನ ಕೂದಲಿರೋದೇ ಹಿಂಗೆ. ಒಂಥರ ಪೂರ್ತಿ ಸ್ಟ್ರೈಟು ಅಲ್ಲ, ಪೂರ್ತಿ ಕರ್ವು ಅಲ್ಲ, ಆ ಥರ ಒಂಥರ ಕರ್ವು, ಗುಂಗುರು ಅಂತಾರಲ್ಲ, ಕರ್ಲಿ ಅಂತಾರಲ್ಲ, ಆ ಥರನೂ ಇಲ್ಲ, ಕರ್ವು ಥರ ನಂದು ಕೂದಲು ಆ ಥರ ಇತ್ತು. ನಾನು ಫುಲ್ ಸ್ಟ್ರೈಟು ಇಲ್ಲ. ಅದರಿಂದ ಇನ್ನು ಸ್ನಾನ ಮಾಡಿಬಿಟ್ಟು ಏರ್ ಡ್ರೈ ಎಲ್ಲ ಮಾಡಿಕೊಂಡು, ನನಗಂತೂ ಸ್ನಾನ ಮಾಡಿ ಒಂಥರ ತಲೆಯೆಲ್ಲ ಇದಾಗ್ಬಿಟ್ಟಿತ್ತು, ತಲೆನೋವು ಬಂದುಬಿಡ್ತಿತ್ತು. ಇನ್ನು ನನಗೆ ಬಿಟ್ರೆ ಇನ್ನು ಶೀತ ಆಗ್ಬಿಡುತ್ತೆ ಅಂತ ತಕ್ಷಣ ಡ್ರೈ ಮಾಡಿಕೊಂಡು ನೆಲ ಬಾಚಿಕೊಂಡ್ರೆ. ನಮ್ಮ ಮನೆಯವ್ರು ಬಂದರೆ ಹೆಂಗಿರುತ್ತೋ ಏನೋ ಎಕ್ಸ್ಪ್ರೆಷನು ನನಗಂತೂ ಗೊತ್ತಿಲ್ಲ. ಇನ್ನು ನನ್ನ ಮಗ ಏನಂತನೋ ಗೊತ್ತಿಲ್ಲ. ನಮ್ಮ ಮನೆಯವರೇ ಅವರೇನಿಲ್ಲ, ಒಂದು ಪಕ್ಷ ಇಷ್ಟಪಟ್ಟರು. ನನ್ನ ಮಗ ಮತ್ತು ನಮ್ಮಮ್ಮ ಇವರಿಬ್ಬರು ಏನಂತಾರೆ ಗೊತ್ತಿಲ್ಲ, ನೋಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ನಾನು. ಸಂಜೆ ತನಕ ಎಷ್ಟೆಲ್ಲಿ ಮಾಡೋದು, ತಲೆ ಬಚ್ಕೊಳ್ಳೋದು ಅದೇ ಮಾಡ್ತಿದ್ದೆ. ನೋಡಿ ನಿಮಗೂ ಯಾವ ಥರ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆಯಾ, ಏನಾದರೂ ಡಿಫ್ರೆಂಟಾಗಿ ಕಾಣಿಸ್ತಿದ್ದೀನಾ, ಚೆನ್ನಾಗಿ ಕಾಣಿಸ್ತಿಲ್ವಾ ಅಂತ ಅಂದ್ಬಿಟ್ಟು ಹೇಳಿ. ಏನಾದರೂ ಬೇರೆ ಥರ ಏನಾದರೂ ಕಾಣಿಸ್ತಿದ್ದೀನಾ, ನೀಟಾಗಿ ಕಾಣಿಸ್ತಿದೆಯಾ, ಇಲ್ಲ ಮಾಮೂಲಿ ನಾರ್ಮಲ್ ಆಗಿದೆಯಾ ಅಂತ ಡಿಫ್ರೆನ್ಸ್ ಏನಿಲ್ವಾ, ಹೆಂಗೆ ಕಾಣಿಸ್ತಿದೆ ನನ್ನ ಹೇರ್ ಕಟ್ಟು ಅದನ್ನ ನೋಡಿ ಕ್ಲಿಪ್ ಹಾಕಿದ್ಮೇಲೆ ಮಾಮೂಲಿ ಯಥಾ ಪ್ರಕಾರ ಸಣ್ಣಕ್ಕೆ ಕಾಣುತ್ತೆ. ಇರೋದೇ ಆ ಥರ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಕೂದಲೇ ನಂದು ತೆಳುವಾಗಿರೋದ್ರಿಂದ ಅದು ಒಂಥರ ತಿಕ್ಕಾಗಿದ್ದರೆ, ದಪ್ಪಕ್ಕಿದ್ರೆ ಬಫ್ ಥರ ಒಂಥರ ನೀಟಾಗಿ ಚೆನ್ನಾಗಿ ಕೂರುತ್ತೆ. ಸಣ್ಣ ಇರೋದ್ರಿಂದ ಏನು ಮಾಡಿದ್ರು ಅಷ್ಟೇ. ಆದರೆ ಒಂದು ಸ್ವಲ್ಪ ಲುಕ್ಕಾಗಿ ಕಾಣ್ತಿದೆಯಾ ನೀವೇ ನೋಡಿ ಹೇಳಿ, ಹಂಗೂ ಸಣ್ಣ ಅಂತಲೇ ಅನ್ನಿಸ್ತಿದೆ. ಏನೂ ಮಾಡೋಕ್ಕಾಗಲ್ಲ, ಅದು ಬುಡದಿಂದನೇ ಚೆನ್ನಾಗಿ ಬರಬೇಕು ಕೂದಲು, ಇಲ್ಲಾಂದರೆ ಹೆಂಗೆ ಬರುತ್ತೆ ಹೇಳಿ ನೀವೇ. ಆದ್ದರಿಂದ ಈ ಥರ ಇದೆ. ನನಗೆ ಓಕೆನಾ, ಚೆನ್ನಾಗಿ ಕಾಣಿಸ್ತಿದ್ದೀನಾ, ಚೆನ್ನಾಗಿ ಬಂದಿದೆಯಾ ಕೂದಲು ಹೇರ್ ಕಟ್ಟು ಅಂತ ಅಂದ್ಬಿಟ್ಟು ಹೇಳಿ. ಹಂಗೇ ಇದು ಯಾವ ಥರ ಕಟ್ಟು ಅಂತಲೂ ನನಗೆ ಗೊತ್ತಿಲ್ಲ. ಯು ಶೇಪ್ ಒಂದು ಗೊತ್ತು, ವಿ ಶೇಪ್ ಒಂದು ಗೊತ್ತು, ಸ್ಟೆಪ್ ಕಟ್ ಒಂದು ಗೊತ್ತು.
ಮತ್ತು ಈ ಕಟಿಂಗ್ಗಳಲ್ಲಿ ಯಾವ್ಯಾವ ಕಟ್ಟು ಅದೆಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರು ನನಗೆ ಕೇಳಿದೆ, ಅವ್ರು ಯಾವ ಸೂಟ್ ಆಗುತ್ತೆ ಅಂತ ಅಂದರು. ಅದನ್ನೇ ಮಾಡಿಸ್ಕೊಬಂದೆ. ಫೈನಲಿ ಇಷ್ಟ ಆಯಿತು ನೋಡಿ. ಇದನ್ನೇ ನೋಡ್ತಾ ನೋಡ್ತಾ ಕಾಲ ಕಳೆದಿದ್ದೀನಿ ಇವತ್ತೆಲ್ಲ ಪೂರ್ತಿ. ಹೆಂಗೆ ಕಾಣುತ್ತೋ ಏನೋ, ಅಮ್ಮ ಏನಂತಾರೋ ಏನೋ, ನಮ್ಮ ಮನೆಯವ್ರು ಏನಂತಾರೋ ಏನೋ ಅಂತ ಅಂದ್ಬಿಟ್ಟು ನಮಗೆ ತುಂಬ ದಿನ ಆದಮೇಲೆ ಕಟ್ ಮಾಡಿಸಿದ್ಕೆ ಒಂಥರ ಸಂಕೋಚ ಇದು ಆ ಥರ ಆಯ್ತಿತ್ತು. ಒಂದು ಏರ್ ಕಟ್ ಮಾಡ್ಸೋಕ್ಕೂ ಎಷ್ಟೊಂದು ಸಂಕೋಚ ಪಡ್ತೀನಿ ಅಂದರೆ ಅಷ್ಟೊಂದು ಸಂಕೋಚ ಆಗಿತ್ತು. ಏನಂತಾರೋ ಏನೋ, ಫುಲ್ ಚೇಂಜ್ ಆಗಿಬಿಟ್ರು ಹಂಗೆ ಹಿಂಗೆ ಅಂತ ಅಂದ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ಕೇಳಿದೆ. ಅವನು ಒಂದೇ ಮಾತಂದಿದ್ದು, ಚೆನ್ನಾಗಿಲ್ಲ ಅಷ್ಟೇ, ಚೆನ್ನಾಗಿಲ್ಲ ಹೋಗು ಅಂತ ಅವ್ನು ಏನು ಹೇಳಲಿಲ್ಲ. ಅವ್ನು ಬೇಕು ಅಂತಲೇ ಕ್ಯಾಮ್ರಾ ಮುಂದೆ ಆ ಥರ ಎಲ್ಲ ಆಡ್ತಾನೆ. ಇನ್ನು ನಮ್ಮನೆಯವ್ರಂತೂ ಬಂದ ತಕ್ಷಣ ಒಂದು 5 ನಿಮಿಷನೂ ತಡೆಯಲ್ಲ. ನಾನು ಮಾತನ ಕಡೆ ಗಮನ ಆಗಿದ್ದೀನಿ, ಅವ್ರು ಬಟ್ಟೆ ಚೇಂಜ್ ಮಾಡೋದು ನೋಡಿಲ್ಲ. ಇಬ್ಬರು ಮಾಮೂಲಿ ಮಾತಾಡ್ತಾ ಹಂಗೇ ಇದು ಮಾಡ್ತಿದ್ದಾರೆ. ನಾನು ಹಂಗೆ ಕೇಳ್ತಿದ್ದೀನಿ, ಅವರು ಹಂಗೆ ಹೇಳ್ತಿದ್ದಾರೆ. ನಾನು ಅದ್ರ ಕಡೆ ಗಮನಿಸೇ ಇಲ್ಲ. ಹಂಗೂ ಸಣ್ಣನೇ ಸಣ್ಣ ಇರೋದಷ್ಟೇ. ಇನ್ನು ಕೇಳಿಸ್ಕೊಂಡ್ರಲ್ಲ ನಮ್ಮ ಮನೆಯವ್ರು ಏನಂತ, ಏನು ಡಿಫ್ರೆಂಟಾಗಿ ಕಾಣಿಸ್ತಿಲ್ಲ ಬಿಡು, ಸಣ್ಣ ಅಲ್ವಾ ಇರೋದು ಅಂತ ಅಂದರು ಅಷ್ಟೇ. ಯಾಕೆಂದರೆ ನನ್ನ ಮುಖದಲ್ಲಿ ಏನಂತ ಡಿಫ್ರೆನ್ಸ್ ಏನು ಕಾಣಿಸ್ತಿರ್ಲಿಲ್ಲ, ನನಗೂ ಹಂಗೆ ಅನ್ನಿಸ್ತಿತ್ತು. ಅವರು ಅಷ್ಟೇ ಹೇಳಿದ್ರು. ಇನ್ನು ಕೇಳಿಸ್ಕೊಂಡ್ರಲ್ಲ ಅಷ್ಟೇ. ಇನ್ನು ನನಗಂತೂ ಚಿಕ್ಕದ್ರಿಂದನೂ ಹೇರ್ ಕಟ್ ಮಾಡಿಸ್ಬೇಕು, ಬಾಫ್ ಕಟ್ ಮಾಡಿಸ್ಬೇಕು ಅಂತ ಎಲ್ಲ ಇಷ್ಟ ಇತ್ತು. ಮತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಯು ಶೇಪ್ ಮಾಡಿಸ್ಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಮಾಡಿಸ್ಕೊಂಬರ್ತಿದ್ರಲ್ಲ, ನನಗೂ ಇಷ್ಟ ಆಗ್ತಿತ್ತು. ಆದರೆ ಅಮ್ಮ ಬಿಡ್ತಿರ್ಲಿಲ್ಲ. ಅಮ್ಮಂಗೆ ಹೇರ್ ಕಟ್ ಮಾಡೋದಂದ್ರೆ ಇಷ್ಟ ಇಲ್ಲ, ಅವ್ರಿಗೆ ಲಾಂಗ್ ಹೇರ್ ಅಂದ್ರೇ ಇಷ್ಟ. ಆದ್ರೂ ಅವರು ಬಟ್ಟೆ ಒಗೆಯೋಕೆ ಹೋಗಿದಾಗ ನೋಡಿಕೊಂಡು ನಾನೇ ಕಟ್ ಮಾಡ್ಕೋತೀನಿ ಅಂತ ಸಾಹಸ ಮಾಡಿ ಒಂದು ಸಮ ಬರಲಿ ಅಂತ ತುಂಬ ಲಾಂಗಿತ್ತು ಕೂದಲು. ಅದನ್ನ ಕಟ್ ಮಾಡಿ ಎಷ್ಟು ಮಾಡ್ಕೊಂಡಿದೆ ಅಂದರೆ ಒಂದು ಸಮ ಬರಲಿ ಅಂತ ನಾನು ಎಷ್ಟಾಗಿದೆ ಕೂದಲು ಅಂತಲೇ ನೋಡ್ಕೊಂಡಿಲ್ಲ. ಕಟ್ ಮಾಡಿ ಎಷ್ಟು ಉದ್ದ ಮಾಡ್ಕೊಬಿಟ್ಟಿದ್ದೀನಿ. ಆಮೇಲೆ ನೋಡಿ ಶಾಕಾಗಿ ಅಮ್ಮನ ಕೈಲಿ ಸಿಕ್ಕಾಕಬಾರ್ದು ಅಂತ ಅದನ್ನೆಲ್ಲ ಮಡಿಸಿ ಹಾಕ್ಕೊಂಡು ಅಮ್ಮ ಹೆಂಗೋ ಕಂಡಿಡ್ದು ಚೆನ್ನಾಗಿ ಹೊಡೆದು ಉಗಿದು ಆವತ್ತಿಂದ ನಾನು ಹೇರ್ ಕಟ್ಟಿನ ಸವಾಸಕ್ಕೆ ಹೋಗಿರಲಿಲ್ಲ. ಬರೀ ಯಾವಾಗಲಾದರೂ ತುಂಬ ಚೂಪಿ ಆದರೆ 1 ಇಂಚ್ 2 ಇಂಚ್ ಅಷ್ಟೇ ಮಾಡಿಸ್ಕೊಂಡೇ ಇರಲಿಲ್ಲ. ಇನ್ನು ಇದು ಬ್ಯೂಟಿ ಪಾರ್ಲರಲ್ಲಿ ಇವಾಗ ಇತ್ತೀಚೆಗೆ ಮದುವೆ ಆದಮೇಲೆ ಇದು 2ನೇ ಸರಿ ಮಾಡಿಸ್ಕೊಂಡಿರೋದು. ಇಷ್ಟು ಮಾಡಿಸ್ಕೊಂಡೇ ಇರಲಿಲ್ಲ ನಾನು. ಈ ಥರ ಆಯಿತು ನೋಡಿ. ಹರಿಕತೆ ಹೇಳಂಗೆ ಹೇಳ್ಬಿಟ್ಟಿದ್ದೀನಿ ನಿಮಗೆ ಕೂದಲು ಹೇರ್ ಕಟ್ಟಂದು ನಂದು ಸ್ಟೋರಿನ. ಇನ್ನು ಇಷ್ಟೇ ಸಾಕು ಬಿಡಿ ಅನ್ಕೋತೀನಿ. ಇನ್ನು ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ನಾನು ಹೇರ್ ಕಟ್ತು, ನಿಮಗೇನಾದರೂ ಡಿಫ್ರೆನ್ಸ್ ಕಾಣಿಸ್ತಿದೆಯಾ ಏನು ನಿಮ್ಮ ಅನಿಸಿಕೆ ತಿಳಿಸಿ. ಇನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.